ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 9 o'clock ಆಗಿದೆ. ಸೊ ಇವತ್ತು ಸ್ವಲ್ಪ ತ್ರಿಪ್ಸು ಮತ್ತು ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಕಾಣಿಸಿದೆಯಾ ಅಂತಂದ್ಬಿಟ್ಟು ಸೊ ಚೆಕಿಂಗ್ ಒಂದು ಸರಿ ಬಂದಿದ್ದೀನಿ. ಸೊ ತ್ರಿಪ್ಸು ಸ್ವಲ್ಪ ಕಾಣಿಸಿದೆ. ಸೊ ತ್ರಿಪ್ಸಿಗೆ ಫಸ್ಟ್ ಸ್ಪ್ರೇನ ತೊಗೊಂಡಿದ್ದು, ಅದು ಬಿಟ್ಟರೆ ಇನ್ನೇನು ತೊಗೊಂಡಿರಲಿಲ್ಲ. ಸೊ ಇವತ್ತು ಸ್ಪ್ರೇ ಅಪ್ಡೇಟು ಕೊಟ್ಬಿಟ್ಟು ಮತ್ತು ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದು ಅಂತ ಕೇಳ್ತಿದ್ರಿ. ಸೊ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದು ಅಂತ ಅದು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಿರೋದು. ಸೊ ವಾಟರ್ ಮ್ಯಾನೇಜ್ಮೆಂಟ್ ನೋಡಿ. ಸೊ ಒಂದು ಡ್ರಿಪ್ಪರ್ ಇರುತ್ತಲ್ಲ ನೋಡಿ, ಇಲ್ಲಿ ಕ್ಲೀನಾಗಿ ಡ್ರಿಪ್ಪರ್ ಕಾಣಿಸ್ತಿದೆಯಾ? ಸೊ ಈ ಡ್ರಿಪ್ಪರ್ ಹತ್ರ ಏನು ಮಾಡಬೇಕು ಅಂದರೆ ಒಂದು 2 ಇಂಚು ತೋಡ್ಕೋಬೇಕು ಒಳಗಡೆಗೆ, ಒಂದು 2 ಇಂಚು 3 ಇಂಚು ಒಳಗಡೆ ತೋಡ್ಕೊಬೇಕು ಈ ಥರ. ಸೊ ಈ ಥರ ತೋಡ್ಕೊಂಡು ಈ ಥರ ಮಣ್ಣಿಟ್ಕೊಂಡು ಸೊ ಈ ಥರ ಉಂಟೆ ಮಾಡಬೇಕು. ಸೊ ಉಂಟೆ ಮಾಡಿದಾಗ ಇದೇ ಥರ ನಿಂತ್ಕೊಂತು ಉಂಟೆ ಅಂತಂದರೆ ಏನು ತೊಂದರೆ ಏನಿಲ್ಲ. ಸೊ ಹಿಂಗೆ ಪುಡಿ ಆಗಿಬಿಡ್ತು ಅಂತಂದರೆ, ಸರಿ ನಾನು ಈಗ ಎತ್ಕೊಂಡು ನೋಡಿ ಉಂಟೆ ಮಾಡಿದೆ, ಈ ಥರ ಪುಡಿ ಆಗಿಬಿಡ್ತು ಅಂತಂದರೆ ಸೊ ನೀರು ಬಿಡಬೇಕು ಅಂತ. ಮತ್ತು ನೋಡಿ ಮೊನ್ನೆ ವಿವೋ ಬಿಟ್ಟಿರೋದಕ್ಕೆ ಸೊ ವೈಟ್ ರೂಟ್ಸ್ ನೋಡಿ ಯಾವ ಥರ ಇದೆ, ರೂಟ್ ಝೋನ್ ಆ್ಯಕ್ಟಿವೇಶನ್ ಹೆಂಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಮೇಲೇ ಇದೆ, ಕೈಯಲ್ಲೇ ತೊಡ್ಬಿಡ್ಬೋದು ನೋಡಿ, ಎಷ್ಟು ಒಳಗೆ ಬೇಕೋ ತೊಡ್ಬೋದು, ಆಳಕ್ಕೆ ನೋಡಿ ಎಲ್ಲ ರೂಟ್ಸೇ ಕಾಣಿಸ್ತಿದೆ ನೋಡಿ, ಇಲ್ಲೆಲ್ಲ ಒಳಗಡೆ ನೋಡಿ ಇದು ರೂಟೆ. ಸೊ ಈ ಥರ ರೂಟು ಎಸ್ಟಾಬ್ಲಿಷ್ಮೆಂಟ್ ಜಾಸ್ತಿ ಮಾಡಿಕೊಂಡಷ್ಟು ಸೊ ಗಿಡಕ್ಕೆ ಫುಡ್ಡು ಬೇಗ ಸಿಗುತ್ತೆ, ಜಾಸ್ತಿ ಸಿಗುತ್ತೆ, ಜೊತೆಗೆ ಫ್ಲವರಿಂಗು ಚೆನ್ನಾಗಾಗುತ್ತೆ. ಸೊ ಮತ್ತು ಫುಡ್ಡು ಬೇಗ ಸಿಕ್ಕದಷ್ಟು ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ಗಿಡಕ್ಕೆ, ಮತ್ತು ಫುಡ್ ಚೆನ್ನಾಗಿ ಸಪ್ಲೈ ಆಗುತ್ತೆ, ಗಿಡ ಬೇಗ ವೀಕ್ ಆಗೋಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಇವತ್ತು ತ್ರಿಪ್ಸಿಗೆ ಸ್ಪ್ರೇ ಬಂದ್ಬಿಟ್ಟು ಕಿಫಾನ್ ಅಂತ ಬರುತ್ತೆ. ಸೊ ಕಿಫಾನು 1 ml ಮಾಡ್ತಿದ್ದೀನಿ. ಜೊತೆಗೆ ಫೆಗಾಸಿಸ್ ಅಂತ ಬರುತ್ತೆ. ಸೊ ಫೆಗಾಸಿಸು 1 ಗ್ರಾಮ್ ಮಾಡ್ತಿದ್ದೀನಿ. ಸೊ ಟೆಕ್ನಿಕಲ್ ನೇಮ್ಸು ಬೇಕಾದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ರಿ. ಮತ್ತು ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ತಿದ್ದೀನಿ ಸ್ಪ್ರೇಗೆ. ಸೊ ಬಯೋವಿಟಾ ಅಂತ ಬರುತ್ತೆ, 2 ml per ಲೀಟರ್, ಅದು CBD ಎಕ್ಸ್ಟ್ರಾಕ್ಟು, ಅದನ್ನು 2 ml per ಲೀಟರು ಹಾಕೋತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕೀಫಾನಲ್ಲ, ಕೀಫಾನ್ದು ಟೆಕ್ನಿಕಲ್ ಬಂದ್ಬಿಟ್ಟು ಥೈಫೆನ್ ಪೆರಾಯ್ಡ್ ಅಂತ ಅಂದ್ಬಿಟ್ಟು ಏನೋ ಬರುತ್ತೆ. ಸೊ ಇದು ಫೆಗಾಸಿಸ್ ಅಂತ ಅನ್ನಲ್ಲ, ಸೊ ಅದು ಡೈಫೆನ್ಚುರನ್ ಅಂತ ಬರುತ್ತೆ. ಸೊ ಟೆಕ್ನಿಕಲ್ ನೇಮ್ಸು. ಸೊ ಅವೆರಡು ನೋಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಷ್ಟು ಏನಂತ ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಡ್ರಿ. ಸೊ ನೋಡಿ ಇಲ್ಲೋ ಇಷ್ಟು ಫಾರ್ಮೇಷನ್ ಎಲ್ಲ ಈ ಥರ ಬಂದಿದೆ, ಸ್ಟಾರ್ ಫಾರ್ಮೇಷನ್ ಇದೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆ. ಸೊ ಈ ಥರ ಇದೆ ತೋಟ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.